ನನ್ನ ಮೊಬೈಲಲ್ಲಿದೆ, ನಿನ್ನ ಮೊಬೈಲಿದ್ದು, ನನ್ನ ಮೊಬೈಲಿದೆ. ಯಾರೂ ನಾನು ಏನು ಟೆನ್ಷನ್ ಆಯಿತು, ಏನು ಕಷ್ಟ ಆಯಿತು, ಪ್ರೊಡ್ಯೂಸರು ನೀವೇ ನೋಡಿದ್ರಿ 4-5 ಜನ ಆಲ್ರೆಡಿ ಕಣ್ಣೀರು ಹಾಕಿದ್ರು ಬಂದ್ಬಿಟ್ಟು. ಸಿನಿಮಾ ಓಡ್ತಿಲ್ಲ ಅಂತ. ಸಿನಿಮಾ ಓಡ್ತಿಲ್ಲಲ್ಲ, ಸಿನಿಮಾ ನೋಡ್ತಿದ್ದಾರೆ, ಎಲ್ಲಿ ನೋಡಬೇಕು ನೋಡ್ತಿಲ್ಲ. ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ನಮ್ಮ ಪೈರಸಿ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ. ಇವಾಗ ನಾನು ಎಕ್ಸಾಂಪಲ್ಲು, ಅವನಿಗೆ $1,000 ವ್ಯೂಗೆ $1. ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನಿಮಾ ಯಾರ್ದೋ ಇದು ಮಾಡಿರೋದು, ಇನ್ವೆಸ್ಟ್ ಮಾಡೋದಕ್ಕೆ ಅವನು $1 ದುಡಿತಾನೆ. ಅದೇ ಥರ ಎಲ್ಲ ಸಿನಿಮಾಗಳು ಅವನ ಹತ್ರ ಇದೆ. ಈ ಒಂದು ದುಡಿತಾನೆ ಅಂತಂದರೆ ಇನ್ನೂ 50 ಜನ ಇಲ್ಲ 500 ಅಕೌಂಟ್ಗಳು ಏನು ಮಾಡ್ತಾಯಿದೆ ಇದನ್ನು. ನಮ್ಮ ಲಿಂಕು ಈ ಸಿನಿಮಾ ಲಿಂಕು ಬಯೋಲಿದೆ. ನಾವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಫೇಸ್ಬುಕ್ಕಲ್ಲಿ ನಿಮ್ಮ ಯಾರ್ದಾದ್ರು ಕಣ್ಗೂ ಬಂದಿರುತ್ತೆ, ಇಲ್ಲ ಬೇರೆಯವ್ರಿಗೂ ಕಣ್ಗೂ ಬಂದಿರುತ್ತೆ. ಇದನ್ನು ಯಾರು ಇನಿಷಿಯೇಟ್ ಯಾಕೆ ಮಾಡ್ತಿಲ್ಲ ಅಂತಂದರೆ ಪೈರಸಿ ಅನ್ನೋದು ದೊಡ್ಡ ಸಮಸ್ಯೆ ಅನ್ನೋದು ಯಾರು ಅಂದ್ಕೊಂಡೇ ಇಲ್ಲ. ಯಾಕಂದರೆ ಸರ್ ಕೆಲವೊಂದು ವಾರಗಳಷ್ಟೇ 45 ಇವೆಂಟಲ್ಲಿ ಸೂಪರ್ ಹೇಳ್ತಾರೆ ಪೈರಸಿಗೆ ಸರ್ಕಾರ ಏನಾದ್ರು ಹೊಣೆ ಮಾಡಬೇಕು ಅಂತ. ಸರ್ಕಾರಕ್ಕೆ ಸರ್ ತುಂಬ ಜನ ಸಿನಿಮಾ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್. ಉದಾಹರಣೆ ಸಾಧುಪುತ್ರ ಸರ್ ಕೂಡ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ. ಇಲ್ಲ, ಅದು ಬೇರೆ ಒಂದು ನಿಮಿಷ ಹೇಳ್ಬಿಡ್ತೀನಿ, ಬೇರೆದು ಬೇಡ ಹೇಳ್ತೀನಿ ಕೇಳಿ. ಇವತ್ತು ಏನು ಹಿಡ್ಕೊಂಡ್ಬಂದಿದ್ದಾರಲ್ಲ, ಅವನಿಗೆ ಬಂದಿರೋ ದುಡ್ಡು 45 ದರ್ಶನ್ ಅವ್ರದ್ದು ಮತ್ತು ಸುದೀಪ್ ಅವ್ರ ಪಿಕ್ಚರ್ ದುಡ್ಡು ಇರೋದು, ನಮ್ದಲ್ಲ. ಕೋಣ ದುಡ್ಡಿಲ್ಲ, ನಮ್ಮ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ, ನಮ್ಮ ಮುಗಿದೋಗಿರೋ ಪಿಕ್ಚರು. ಇವತ್ತು ಅವನ್ನ ಏನು ಹಿಡಿದಿದ್ದೀವಲ್ಲ, ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನ ಹತ್ರ ಆಕ್ಟಿವ್ ಆಗಿರೋದು. ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಂಡು. ಏನು ಗೊತ್ತಾ, ಹೆಸರುಗಳು ತಗೊಳ್ಳೋದ್ರಿಂದ ಉಪಯೋಗ ಆಗಲ್ಲ. ಇವಾಗ ಹೆಂಗೆ ನಾವು ಜಗ್ಗೇಶ್ ಸರ್ನ ಅಪ್ರೋಚ್ ಮಾಡೋದು, ಅದೇ ರೀತಿಯಾಗಿ ಎಲ್ಲರಿಗೂ ಈ ವಿಷಯ ಮುಟ್ಸೋಂಥ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದ್ದೀವಿ. ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಒಬ್ಬರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟು ನೋಡದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಪ್ರೂಫ್ ಕೊಟ್ಟು ಅದನ್ನು ಏನೇನಿದೆ ನಮ್ಗೇನು ಗೊತ್ತೋ ಅದನ್ನು ನಾವೆಲ್ಲನೂ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇವಾಗ ಯಾರಾದರೂ ಒಂದು ಬಂದು ಹೇಳಿದ್ರೆ ತಾನೇ ಇಂಥದ್ದೊಂದು ಕಾನೂನಿದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಪೈರಸಿ ಅಂತಂದರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಲೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ, ಇನ್ನರ್ಧ ಜನ ನಗ್ತಾರೆ. ಇದೇ ನಡೀತಾ ಇರೋದು. ಹೀಗೆ ನಡೀತಾ ಇರಬೇಕಾದ್ರೆ ಇವಾಗ ನಾವು ಯಾರ ಹತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದು ಒಂದು ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ ನೀವು, ಇವಾಗ ಇದಾಯ್ತು ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ. ಸೊ ಕಾಮನ್ ಆಗಿ ನಡೆಯೋ ವಿಷಯನ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಮಾಡಬೇಕಾಗಿರೋದು ಹೆಂಗೆ, ಇವಾಗ ಇವ್ರು ಹೇಗೆ ಬಂದ್ಬಿಟ್ಟು ಕೋಣ ಸಿನಿಮಾದಿಂದ ನಾವು ಪ್ರೊಡ್ಯೂಸರಪ್ಪ ನನಗಿದು ನೋವಾಗಿದೆ, ಈ ಥರ ಇದು ನಡೀತಾ ಇದೆ, ಇಂಥದ್ದು ಇಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಗೆ ಕಂಪ್ಲೇಂಟ್ನ ರೈಸ್ ಮಾಡೋದು. ಪ್ರತಿಯೊಬ್ಬರೂ ಬಂದು ಪ್ರತಿಯೊಂದು ತಂಡದಿಂದ ಒಬ್ಬರು ಇನಿಷಿಯೇಟಿವ್ ತೊಗೊಂಡು ಬಂದು ಮಾಡಬೇಕಾಗಿದೆ. ಅಲ್ಲಿ ಏನಾಗುತ್ತೆ, ಯಾರೋ ಒಬ್ಬರು ಪ್ರೊಡ್ಯೂಸರ್ ಆಗಿರ್ತಾರೆ, ಡೈರೆಕ್ಟ್ರು ತಲೆ ಕೆಡಿಸ್ಕೊಳ್ಳೋಕೆ ಟೈಮ್ ಇರಲ್ಲ, ಆ್ಯಕ್ಟ್ರ್ಗಳಿಗೆ ಅದು ಬಿಸ್ನೆಸ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ದ ಫ್ಯಾಕ್ಟ್. ನಾವು ಫ್ಯಾಕ್ಟ್ಗಳನ್ನ ಮರ್ತುಬಿಟ್ಟು ಅವೇನಾದರೂ ಮಾತಾಡ್ತೀವಿ ಅಂತಂದರೆ ಅದು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಬಿಟ್ಟರೆ ಇವಾಗ ಹೆಂಗೆ ಅಪ್ರೋಚ್ ಹೋಯ್ತು, ಇವಾಗ ನಾನು ತಲುಪಿಸುವಂಥ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನು ಮಾಡ್ತಾರೆ, ಅವ್ರ ಮ್ಯಾನೇಜರೋ ಅಥವಾ ಅವ್ರ ಅಸಿಸ್ಟೆಂಟೋ, ಅವ್ರು ಯಾರು ಪರಿಚಯನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂಥ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದ್ದೀವಿ. ಅದನ್ನು ನೀವು ಬೇಕಂದರೆ ಅವ್ರವ್ರು ಯಾವಾಗಾದರೂ ಹೇಳೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಆ ಹೆಸರುಗಳನ್ನ ನಾವು ಹೇಳ್ಬೋದು. ಬಟ್ ತಲುಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ. ಅವ್ರುಗಳಿಗೂ ಗೊತ್ತು. ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಲ್ವಾ, ವರ್ಕ್ ಮಾಡ್ತಿರೋರು ಅಂದರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಪೈರಸಿ ಅನ್ನೋದು ಇದೆ ಅಂತ ಗೊತ್ತು. ಅದಕ್ಕೆ ಆ್ಯಂಟಿ ಪೈರಸಿ ಕಂಪ್ನಿ ಹತ್ರ ಹೋಗಿ ಮಾತಾಡಿ ಅದನ್ನು ತೆಗೆಸ್ಬೇಕು, ಅದನ್ನು ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು. ಅಂದರೆ ಇನ್ನೊಂದು ಆಕ್ಯುಪೇಷನ್ಗೆ ನಾವು ಜಾಗ ಮಾಡಿಕೊಟ್ಟಿದ್ದೀವಿ ಹೊರತು ಇದನ್ನು ಕಿತ್ತ ಹಾಕಬೇಕು ಅಂತ ಯೋಚನೆ ಮಾಡಿಲ್ಲ. ಇದನ್ನು ಕಿತ್ತಾಕಿದ್ರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಕೆಲಸ ಮಾಡೋಂಗೇ ಇರಲ್ಲ. ಏನು ಒಂದು ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದ್ದೀವಿ, ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಹೋಗುತ್ತೆ. ಬಟ್ ಈ ಥರ 500 ಜನ ಇದ್ದಾರೆ 600 ಜನ ಇದ್ದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನಪಿರಬೇಕು. ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ, ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಕಮೆಂಟ್ಗಳು ಬಂದಿದ್ದು ನೀವು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಏನಿದೆ ಅಂತಂದರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ, ಇನ್ನರ್ಧ ಜನ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ದೀರ. ಸಿನಿಮಾ ರಿಲೀಸ್ ಆಗಿದ್ದಾಯಿತು, ನಾವು OTT ಕೊಟ್ಟಿದ್ದಾಯಿತು, ಸ್ಯಾಟಲೈಟಿಗೆ ಮಾರಿದ್ದಾಯಿತು, ನಮಗೇನು ಬರಬೇಕೋ ಸಿನಿಮಾ ನಮಗೇನು ಕೊಡಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ. ಇನ್ನೂ ಕೋಣ ಸಿನಿಮಾನ OTTನಲ್ಲಿ ಚೆನ್ನಾಗಿ ನೋಡ್ತಾ ಇದ್ದಾರೆ, ನಮ್ಗೆ ಒಳ್ಳೆ ವ್ಯೂ ಬಂದಿದೆ. ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದಮೇಲೆ ನಮಗೆ ದುಡ್ಡು ಬರುತ್ತೆ. ಬಟ್ ಇದನ್ನು ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವನೋ ಕೆಲಸ ಮಾಡಲ್ಲ ಅನ್ನೋನ್ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಕಾಲಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಕಾಲಿಡ್ದು ಕೆಲಸ ಮಾಡಿಸಿದ್ದೀವಿ. ಅಂಥ ಸಿನಿಮಾನ ತೊಗೊಂಡೋಗಿ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರಿಗೂ ಫ್ರೀಯಾಗಿ ತೋರಿಸ್ತಾನೆ ಅಂತಂದರೆ ನಮ್ಗೆ ಅದು ಹೆಂಗೆ ಕೋಪ ಬರ್ದಿರುತ್ತೆ. ನಮಗೆ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ? ಹೋಗಿ ನಾವು ಮೀಡಿಯಾ ಮುಂದೆ ತುಂಬ ಜನ ಅಳ್ತಾ ಇದ್ದೀವಿ, ನಮ್ಮ ಸಿನಿಮಾ ಓಡ್ತಾ ಇಲ್ಲ, ನಮ್ಮ ಸಿನಿಮಾ ಹಿಂಗಾಗ್ತಾ ಇದೆ, ನಮ್ಮ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? OTTಯಲ್ಲಿ ಬಂದಾಗ ನಾನು ಮಿಸ್ ಮಾಡಿಕೊಂಡೆ ಸಿನಿಮಾನ ಥಿಯೇಟ್ರಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದ್ದಾರೆ. ಇವತ್ತಿಗೆ OTTನಲ್ಲಿ ರಿಲೀಸ್ ಆದಮೇಲೆ ZEE5ನಲ್ಲಿ ನಾನು ನೋಡಿದೆ, ನಾನು ಥಿಯೇಟ್ರಲ್ಲಿ ನೋಡೋದು ಮಿಸ್ ಮಾಡ್ಕೊಂಡೆ ಅಂತ ಅಟ್ಲೀಸ್ಟ್ 1000 ಜನ ನನಗೆ ಮೆಸೇಜ್ ಮಾಡಿರ್ಬೋದು ಇನ್ಸ್ಟಾಗ್ರಾಮ್ನಲ್ಲಿ. ಯಾಕೆ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ಟರೆ ನಮಗೂ ಖುಷಿ ಆಗುತ್ತಲ್ವ. ಎಂಟರ್ಟೈನ್ಮೆಂಟ್ಗೆ ಅಂತಲೇ ಮಾಡೋದು, ಅದನ್ನು ಒಂದು ಫ್ರೀ ಅಂದರೆ ಎಲ್ಲ ಕಡೆ ಫ್ರೀಯಾಗಿ ಏನು ಸಿಗುತ್ತೆ ಅನ್ನೋದನ್ನ ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ಆ ಫ್ರೀಯಾಗಿ ನೋಡೋದನ್ನ ಬಿಟ್ಬಿಟ್ಟು ನಿಮಗೆ ಸಾಧ್ಯ ಆಗುತ್ತಾ ಟಿಕೆಟ್ ಕೊಟ್ಬಿಟ್ಟು ಸಿನಿಮಾ ನೋಡಿ, ಇಲ್ಲ ಅಂತಂದರೆ OTTಗೆ ಬರೋವರೆಗೂ ಕಾಯಿರಿ. ಮಾತೃ ಸಂಸ್ಥೆ ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು,
ಪೈರಸಿ ಅನ್ನೋ ಪಿಡುಗು ಸುಮಾರು ವರ್ಷದಿಂದ ಇದೆ. ಬಟ್ ನಿರ್ಮಾಪಕರು ಬರ್ತಾ ಇದ್ದಾರೆ, ಯಾಕೆ ಚೇಂಬರ್ ಇಂದ ಆಗಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಲಿ ಮುಂದೆ ಬಂದ್ಬಿಟ್ಟು ಇಲ್ಲ ಪ್ರೊಡ್ಯೂಸರ್ಸ್ಗಳು ಉಳಿಬೇಕು, ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತೇಳಿ ಯಾಕೆ ಯಾವ ರೀತಿಯಂತ ಸ್ಟೆಪ್ಸ್ಗಳನ್ನ ತಗೋತಿಲ್ಲ? ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಪ್ರಶ್ನೆನ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ? ಇದು ಇವಾಗ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ಕೋಣ ಚಿತ್ರತಂಡ ಬಂದಿರ್ಬೋದು. ಸೊ ಈ ತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಲ್ಲ, ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ? ಓಕೆ, ಈಗ ತಾವೇನು ಹೇಳ್ತಾ ಇದ್ದೀರಿ, ಇವ್ರುಗಳು ತಗೊಂಡ್ರೆ ಇನಿಷಿಯೇಟಿವ್ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಪಕರ ಸಂಘ ಯಾಕೆ ತಗೊಂಡಿಲ್ಲ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಪೂರಕವಾದಂಥ ದಾಖಲೆಗಳನ್ನು ನಾನು ನಿಮಗೆ ಕೊಡ್ತೀನಿ. 2 ತಿಂಗಳ ಕೆಳಗಡೆ ನನ್ನ ಅಣ್ಣನ ಹತ್ರ ಹೋಗಿ ಈ ಆ ಥರ ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ಲೈವಲ್ಲಿ ಅವರಿಗೆ ತೋರಿಸಿ ನನ್ನ ಸ್ನೇಹಿತರು ಒಬ್ಬರು ಎಲ್ಲವನ್ನು ಇವರಿಗೆ ಬಿಡಿಸಿ ಹೇಳಿದ್ರು. ಹೇಳಾದಮೇಲೆ ಎಂಟೈರ್ ಕರ್ನಾಟಕದಲ್ಲಿರ್ತಕ್ಕಂಥ ಲೋಕಸಭಾ ಮೆಂಬರ್ಸು ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದ ಬರೆದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದಮೇಲೆ ಅಣ್ಣ ಅಲ್ಲಿ ಧ್ವನಿ ಎತ್ತುವುದು. ಈ ನೋವು ಸುಮ್ಮನೆ ಇಲ್ಲ, ನಾವು ಅದಕ್ಕೆ ನಾನು ಪೂರಕವಾದಂಥ ದಾಖಲೆಗಳನ್ನ ಕೊಡ್ತೀನಿ ನಿಮಗೆ. ಅಷ್ಟೂ ಜನ ಕೆಲವರು ರಿಯಾಕ್ಟ್ ಮಾಡಿದ್ರು, ಇವರು ರಾಜ್ಯಸಭೆಯಲ್ಲಿ ಮಾತಾಡಿದ್ರು, ಇನ್ನೊಬ್ಬರು MP ಅವರು ಲೋಕಸಭೆಯಲ್ಲಿ ಮಾತಾಡಿದ್ರು. ಸೊ ಈ ಥರದ್ದು ಇನಿಷಿಯೇಟಿವ್ ತಗೊಳ್ತಕ್ಕಂಥದ್ದು ಜಗ್ಗೇಶ್ ಅಣ್ಣನಿಗೊಬ್ಬರಿಗೆ ಯಾಕೆ ಬಂತು? ಇನ್ನು ಮಿಕ್ಕಿದವ್ರು ಎಲ್ರಿಗೂ ಅದು ಬಂದರೆ ಒಂದೇ ಸರ್, ಯಾಕಂದ್ರೆ ಎಲ್ಲರಿಗೂ ಬಂದರೆ ಸರ್ ಏನಿಲ್ಲ, ಕಂಪ್ಲೇಂಟ್ ಕೊಟ್ಟಂಗೆ ಪ್ರತಿ ತಂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬಂದ್ರೆ ಯಾರಾದ್ರೂ ಒಬ್ರು ಆಕ್ಷನ್ ತಗೊಳ್ಳೋದಕ್ಕೆ ಸರ್ ಈಗ ಜಗ್ಗೇಶ್ ಅವ್ರು ಮುಂದೆ ಬಂದು ಈ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮಾಡ್ಬೋದು, ಯಾಕಂದ್ರೆ ಇವತ್ತು ಅವರು ರಾಜ್ಯಸಭಾ ಮೆಂಬರ್ ಇಟ್ಕೊಂಡು ನಾಳೆ ಒಂದು ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರವಾದ ಚಿಂತನೆ ಮಾಡ್ತಾರಲ್ಲ, ಅದು ಖುಷಿ ಪಡ್ಬೇಕು. ಇವತ್ತು ಇಟ್ಕೊಳ್ಳೋ ಅಂಥ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಹಿಂದೆ ಎಷ್ಟು ಜನ ನಿಂತ್ಕೊಂಡು ನಾವು ಯಾಕಂದ್ರೆ ಪ್ರತಿಯೊಬ್ಬರು, ಯಾಕಂದ್ರೆ ಮೊನ್ನೆ ತಾನೇ 45 ಚಿತ್ರ ನಿರ್ಮಾಪಕ ಹೊಟ್ಟೆವ್ರು ಕಣ್ಣಲ್ಲಿ ಮಾತಾಡ್ಬಿಟ್ಟು ನಾವು ಹೊಡ್ತೀನಿ. ಏನಿವತ್ತು ಅವನ ಅಕೌಂಟಲ್ಲಿ ದುಡ್ಡನ್ನ ಸೀಸ್ ಮಾಡಿ ಅಂತ ಹೇಳಿದ್ದೇನಲ್ಲ, $1900 ಏನಿದೆ ಅಂತ ಹೇಳಿದೀವಲ್ಲ, ಅದಷ್ಟು ಕೋಣ ದುಡ್ಡಲ್ಲ. 45 ದರ್ಶನ್ ಪಿಕ್ಚರು ಮಾರ್ಕು ಇವ್ರದ್ದೇನೆ, ಅದನ್ನು ಸೀಸ್ ಮಾಡಕ್ಕೆ ಹೇಳಿದ್ವಿ. ಸರ್ ಈ ಮುಖಾಂತರ ಸರ್ ನೀವೇನು ನರೇಂದ್ರ ಮೋದಿ ಸರ್ ಅದೇ ಕೋಣದಲ್ಲಿ ಮಾಡ್ತಾ ಇದ್ದೀವಿ, ಇಲ್ಲಿಗೆ ನಿಲ್ಲಿಸೋದಿಲ್ಲ. ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ನಾವು ಇಲ್ಲೆಲ್ಲ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಏನು ಹೇಳಕ್ಕೆ ಹೋಗಲ್ಲ. ನಮ್ಮ ಪಾಡಿಗೆ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ಎಲ್ಲರೂ ಜೊತೆಗೆ ಸೇರಿಸಿದ್ವಿ. ಒಂದೇ ಒಂದು ಮಾತು, ನಿಮ್ಮ ಹಿರಿಯರಾಗಿ ಒಂದು ಕರೆ ಕೊಟ್ಬಿಡಿ ಸರ್. ಕರೆ ಇಲ್ಲ, ಇವಾಗ ಆಕ್ಚುಲಿ ತಮ್ಮ ಜವಾಬ್ದಾರಿ ಇವರೆಲ್ಲ ಮಾಡ್ತಾರೆ ಸರ್. ಯಾಕಂದ್ರೆ ಜಗ್ಗೇಶ್ ಅವ್ರ ಒಬ್ಬದಲ್ಲ, ತಮ್ಮ ಕೂಡ ಜವಾಬ್ದಾರಿ ಇದೆ. ಇನ್ಶಿಯೇಟ್ಗೆ ಎಲ್ಲರೂ ಕೈ ಜೋಡಿಸ್ತೀವಿ. ಯಾರು ಕೈ ಜೋಡಿಸ್ತಾರೆ ನೋಡೋಣ ಸರ್, ಎಲ್ಲರೂ ಕೈ ಜೋಡಿಸ್ತೀವಿ ಸರ್. ಬಟ್ ನಿಮ್ಮ ಕಲಾವಿದರು ಯಾರು ಬರಲ್ಲ ಸರ್, ಯಾಕೆ ಬರ್ತಾರೆ ಸರ್. ಈ ಥರ ವಿಚಾರ ಆಯ್ತು ಕೇಳಿ ಎಲ್ಲರಿಗೂ ಪೆಟ್ಟ. ಯಾಕಂದ್ರೆ 45 ಚಿತ್ರ ನಿರ್ಮಾಪಕರು ಅವರು ನಿಜವಾಗ್ಲೂ ಕಣ್ಣೀರು ಹಾಕೋ ಹೊಟ್ಟೆ ಹೊಡೆದಾಯ್ತು ನನಗೆ. ಒಬ್ಬ ನಿರ್ಮಾಪಕ ಈ ಮಟ್ಟಕ್ಕೆ ಕಣ್ಣೀರು ಹಾಕ್ತಾನೆ ಮಾಧ್ಯಮದ ಮುಂದೆ ಅಂತೇಳಿ. ಬಟ್ ಇವತ್ತು ಪ್ರತಿಯೊಬ್ಬರು ನಿರ್ಮಾಪಕರು ನಟರು ಕೂಡ ಇದು ಕೈ ಜೋಡಿಸ್ಬೇಕು. ಈ ಒಂದು ಏನು ಆ ಜಾಲ ಹಿಡಿದಿದ್ದಾರೆ ನಮ್ಮ ನೀವು ಹೇಳಿದ್ರಿ ಕೋಣ ಚಿತ್ರತಂಡ ಬಂದು ಕಂಪ್ಲೇಂಟ್ ಕೊಟ್ಟು ಅದಕ್ಕೋಸ್ಕರ ನಾವು ಮುಂದುವರಿತಾ ಇದ್ದೀವಿ ಅಂತ ಹೇಳಿ. ಬಟ್ ನಾನು ಹೇಳುವಂಥದ್ದು ಸರ್, ಮಾತೃ ಸಂಸ್ಥೆ ಆಗಿರ್ಬೋದು, ಪ್ರೊಡಕ್ಷನ್ ಅಸೋಸಿಯೇಷನ್ ಆಗಿರ್ಬೋದು, ಒಬ್ಬರು ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡಬೇಕಾ? ಇಲ್ಲ ನಮ್ಮ ಕನ್ನಡ ಚಿತ್ರಕ್ಕೆ ಇದು ಬಿಡುಗು, ನಾವು ಇದು ಸರಿ ಮಾಡಬೇಕು ಅಂತೇಳಿ ನೀವು ಯಾಕೆ ಇಷ್ಟು ವರ್ಷದ ಇನ್ಶಿಯೇಟ್ ನೋಡಿಲ್ಲ? ಯಾಕೆಂದ್ರೆ ಪೈರಸಿ ಅನ್ನೋದು ಇವತ್ತಿಂದಲ್ಲ. ನನಗೆ ಗೊತ್ತಿರೋಂಗೆ, ನನಗೆ ತಿಳಿದಿರೋ ಮಟ್ಟಿಗೆ 10 ವರ್ಷ ಆಯಿತು ಪೈರಸಿ ಅನ್ನೋದು ಸರ್. ಅವಾಗಲೇ ಜಗ್ಗೇಶ್ವರ್ ಒಂದು ಮಾತಾಡಿದ್ರು, ಇಲ್ಲಿ ಹೊರ ಕಳ್ಳರಿಂದ ಒಳ ಕಳ್ಳರೇ ಜಾಸ್ತಿ ಇದ್ದಾರೆ ಇಲ್ಲಿ. ಅವಾಗ ಹಿಂದೆ ತಾವು ಕೂಡ ಒಂದು ದೊಡ್ಡ ಜಾಲ ಹಿಡ್ದಿತ್ತು, ಅದು ಏನೋ ಅದು ಹಂಗೆ ಇದಾಯಿತು. ಬಟ್ ಇವತ್ತು ಏನು ಗೊತ್ತಾ, ಇವತ್ತು ನಿಜವಾಗ್ಲೂ ಕೋಣ ಚಿತ್ರ ಬಂದು ಹೋಯ್ತು. ಇವತ್ತು ಆ ತಂಡ ಇವತ್ತು ಏನು ಆರೋಪಿಗಳನ್ನ ಹಿಡ್ದಿದ್ದಾರೆ. ನಿಜವಾಗ್ಲೂ ಇವತ್ತು ದೊಡ್ಡ ಮಟ್ಟ DCP ಸಾಹೇಬರು ಕೂಡ ಇರ್ತಾರೆ, ಸಿವಿಯರ್ ಆ್ಯಕ್ಷನ್ ತೊಗೊತೀನಿ ಅಂತ. ಈ ಒಂದು ವಿಚಾರವಾಗಿ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸ್ಬೇಕಂತೇಳಿ ನಾನು ಕೇಳ್ಕೊಂತೀನಿ ಸರ್. ನಮ್ದೊಂದು ಸಲಹೆ ಏನಂದ್ರೆ, ಬರೀ ಸಿನಿಮಾ ರಿಲೀಸ್ ಆಗಿದ್ದಾವೆ, ಈಗ ಅವು ಮಾತ್ರ ಸಿಕ್ಕಿದ್ದಾವೆ. ಮುಂದೆ ಸಿನಿಮಾ ರಿಲೀಸ್ ಆಗೋದು ತುಂಬಾ ಇದಾವೆ. ಹೌದು. ಪ್ರೊಡ್ಯೂಸರ್ ಇನ್ಸ್ಟಿಟ್ಯೂಟ್ ತಗೋಬೇಕು ಇವಾಗ ಸರ್, ಅವರು ತಗೊಬೇಕು. ಪಾಪ ಇವಾಗ ಕಳ್ಕೊಂಡು ಇವಾಗ 45, ಆಮೇಲೆ ಮಾರ್ಕು, ಆಮೇಲೆ ಡೆವಿಲ್, ಈ ಚಿತ್ರ ಸಂಬಂಧಪಟ್ಟಂಥ ಕಲಾವಿದರಾಗ್ಬೋದು, ನಿರ್ಮಾಪಕರಾಗ್ಬೋದು, ತಂಡ ಪ್ರತಿಯೊಬ್ಬರು ಈ ಒಂದು ವಿಚಾರಕ್ಕೆ ಎಲ್ಲ ಕೈ ಜೋಡಿಸ್ಬೇಕು. ಯಾಕೆ ಈ ಜಾಲ ಬೇರೆ ಸಮೇತ ಕಿತ್ತು ಬಿಸಾಕಬೇಕು. ಮುಂದೆ ಬರೋರು ಬರ್ಬೇಕು. ಮುಂದೆ ಬರ್ತಕ್ಕಂಥ ಚಿತ್ರಗಳ ನಿರ್ಮಾಪಕರು ಉಳಿಲಿ. ಯಾರು ಬರ್ತಾರೆ ಅನ್ನೋದು ನಮಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗುತ್ತೆ, ಯಾವಾಗ ರಿಲೀಸ್ ಆಗುತ್ತೆ ಅಂತ. ಇವಾಗ ನಾವು ಏನು ಹೇಳ್ಬೋದು ಅಂತಂದ್ರೆ, ಎಲ್ಲೋ ನಾವು ಕೂತ್ಕೊಂಡ್ಬಿಟ್ಟು ಪೈರಸಿಗೆ ನಾವು ಇದನ್ನೇನೋ ಒಂದು ಮಾಡ್ತೀವಿ ಅಂತ ಯಾರ್ಯಾರು ಮಾತಾಡಿದಾರಲ್ಲ ಅವರೆಲ್ಲ ಕಂಪ್ಲೇಂಟ್ ಕೊಡಬೇಕು. ಇವಾಗ ನಮಗೆ ಲೀಗಲ್ ಆಗಿ ಹೋಗ್ಬೇಕು. ನಾವು ಯಾರೋ ಒಬ್ರು ಎಲ್ಲೋ ನಿಂತ್ಕೊಂಡು ಮಾಡೋಕ್ಕಾಗಲ್ಲ. ಎಲ್ಲರೂ ಸೇರಕ್ಕಾಗದು. ಓನರೇ ಮುಂದೆ ಬಂದಿಲ್ಲ, ಓನರೇ ಕಂಪ್ಲೇಂಟ್ ಕೊಟ್ಟಿಲ್ಲ. ಇದು ಲೀಗಲ್ ಪ್ರೋಸೆಸ್ ಹೀಗೆ ನಡೆಯೋದಲ್ಲ. ಈಗ ನನ್ನ ಸಿನಿಮಾ ನನ್ನ ಪೈರಸಿ ಮಾಡಿದ್ದಾರೆ, ನಂದು ಕದ್ದಿದ್ದಾರೆ ಅನ್ನೋದಾಗ ನಾ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಅದು ಲೀಗಲ್ ಆಕ್ಷನ್ ಪ್ರೊಸೀಡಿಂಗ್. ಈಗ ಎಲ್ಲರೂ ಮಾತಾಡೋದು. ಈಗ ಚೇಂಬರ್ ಇಂದ ಕೊಡ್ಬೋದು, ಲೀಗಲಿ ಸ್ಟ್ಯಾಂಡ್ ಆಗಬೇಕು. ಮುಂದೆ ಬರ್ಬೇಕು ಸರ್. ಲೀಗಲಿ ಸ್ಟ್ಯಾಂಡ್ ಆದಾಗ ಸಿನಿಮಾದವ್ರದಿಂದನೇ ಬರಬೇಕು. ಯಾರು ಇಂಥ ಪರ್ಟಿಕ್ಯುಲರ್
ಪರ್ಟಿಕ್ಯುಲರ್ ಸಿನಿಮಾ ನನ್ನ ಸಿನಿಮಾ ಈ ಥರ ಲಾಸ್ ಆಗಿದೆ, ನನ್ನ ಸಿನಿಮಾ ಈ ಥರ ಪೈರಸಿ ಮಾಡಿದ್ರೆ, ಇನ್ಕ್ಲೂಡಿಂಗ್ ನೀವು CVFCಗೆ ಹೋದ್ರೂ ಏನದು ಈ ಆ್ಯಕ್ಟ್ ಪ್ರಕಾರ ಶಿಕ್ಷೆ ಕೊಡಿಸೋದಿದೆ. ಅಲ್ಲೂ ಅಷ್ಟೇ, ಯಾರು ನೊಂದಂಥ ಪ್ರೊಡ್ಯೂಸರು ಅವರೇ ಅವ್ರ ಕಡೆಯಿಂದ ರಿಟರ್ನ್ ರೂಪದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಲೀಗಲ್ ಪ್ರೊಸೀಡಿಂಗ್ ಆಗೋದು. ಸೊ ಚಿತ್ರ ಚೇಂಬರಿಂದ ಆಗಿರ್ಬೋದು ಇಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನಿಂದ ಅವ್ರೇನು ಮಾಡ್ಬೋದು ಅಂತಂದರೆ, ಇದನ್ನು ಸರ್ಕಾರದ ಲೆವೆಲಲ್ಲಿ ಈಗೇನು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಹಿಡಿತಾ ಇದ್ದೀವಿ, ಇದೊಂದೇ ಕೇಸಲ್ಲ, ಇದು ಬರೀ ಒಂದು ಬ್ರಾಂಚ್ ಅಷ್ಟೇ ಇವನೊಬ್ಬ ಸಿಕ್ಕಿರೋದು. ಇದು ಬಿಟ್ಟು ಇನ್ನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ನಾನು ಎಲ್ಲರಿಗೂ ಅದಕ್ಕೆ ಹೇಳಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂತಂದರೆ ಯಾವ್ಯಾವ ಆ್ಯಪಲ್ಲಿದ್ದಾರೆ, ನಿಮ್ಮ ಪ್ರತಿಯೊಬ್ಬರಿಗೂ ಕೋಣ ಸಿನಿಮಾ ಒಂದೇ ಅಂತಲ್ಲ, ಎಲ್ಲ ಸಿನಿಮಾಗಳು ಸೇರಿಸ್ಕೊಳ್ಳಿ. ಬಟ್ ಕೋಣ ಸಿನಿಮಾ ಯಾವ್ಯಾವ ಆ್ಯಪಲ್ಲಿ ಬಿಟ್ಟಿದ್ದೀರಾ, ಎಲ್ಲ ಆ್ಯಪಲ್ಲಿ ಯಾವ್ಯಾವ ಅಕೌಂಟ್ ಇದೆ ಎಲ್ಲರೂ ಬಂದೇ ಬರ್ತೀವಿ, ಎಲ್ಲರೂ ಮೀಟ್ ಮಾಡೇ ಮಾಡ್ತೀವಿ. ನೀವೆಲ್ಲರೂ ಒಂದೊಂದು ದಿವಸ ಸ್ಟೇಷನಲ್ಲಿ ಬಂದು ಲಾಂಚ್ ಆಗೇ ಆಗ್ತೀರಾ. ಅದೊಂದನ್ನು ಮಾತ್ರ ನಾನು ಅಶ್ಯೂರ್ ಮಾಡ್ಬೋದು ನಾವು. ಸರ್ ಏನು ಗೊತ್ತಾ, ದುಡ್ಡಿರೋ ಸಿನಿಮಾಗಳಿಗೆ ಮ್ಯಾಟ್ರ್ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್, ಎಷ್ಟೋ ಜನ ಆರ್ಟಿಸ್ಟ್ಗಳು ಅವರೇ ಕೆಲಸ ಮಾಡಿರೋ ಸಿನಿಮಾಗೆ ಪ್ರಮೋಷನ್ಗೆ ಬರ್ತಾ ಇಲ್ಲ. ನೀವು ಇದು ಯಾವುದೋ ಸಂಬಂಧ ಇಲ್ದಿರೋ ಒಂದು ವಿಷಯಕ್ಕೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಅಂದರೆ ಸರ್ ಏನು ಗೊತ್ತಾ, ಇವಾಗ ಆ್ಯಂಟಿ ಪೈರಸಿ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳಿದ್ನಲ್ವಾ, ಇದನ್ನು ಎಲ್ಲೆಲ್ಲಿ ಡಿಲೀಟ್ ಮಾಡಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತೊಗೊಂಡು, ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ, ನೋಡಪ್ಪ ನನ್ನ ಸಿನಿಮಾ ನಾನು ಕಷ್ಟಪಟ್ಟು ಮೈ ಬಗ್ಸಿ ಇಲ್ಲಿ ಕೆಲಸ ಮಾಡಿದ್ದೀನಿ, ದುಡ್ಡು ಹಾಕಿ ರಕ್ತ ಸುರಿಸಿ ಬೆವ್ರು ಸುರಿಸಿ ಕೆಲಸ ಮಾಡಿದ್ದೀನಿ, ಇದನ್ನು ತೆಗಿಯಪ್ಪ ಡಿಲೀಟ್ ಮಾಡು ಅಂತ ಹೇಳಿ ಅವ್ರ ಹತ್ರ ಒಂದು ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತೆಗಿಸ್ಬೇಕು. ಕೆಪಾಸಿಟಿ ಇರೋರು ಏನು ಮಾಡ್ತಾರೆ, ಇಲ್ದಿರೋರು ಏನು ಮಾಡ್ತಾರೆ, ಒದ್ದಾಡ್ತಾರೆ. ಸರ್ ಇದೊಂಥರ ಹೆಂಗೆ ಗೊತ್ತಾ, ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡಿದಾಗ ತಾನೇ ಸರ್ಕಾರ ಒಂದು ಡಿಸಿಷನ್ ತೊಗೊಳುತ್ತೆ. ನೀವು ಯಾರು ಸ್ಟ್ರೈಕೇ ಮಾಡಲಿಲ್ಲ ಅಂತಂದರೆ ನಾವು ಕೊಟ್ಟಿದ್ದೇ ರೇಟು ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಅದಕ್ಕೆ ಜವಾಬ್ದಾರಿ ಏನಂದ್ರೆ ವಾಣಿಜ್ಯ ಮಂಡಳಿ. ಸರ್ ಏನು ಗೊತ್ತಾ, ಒಬ್ಬರ ಮೇಲೆ ಜವಾಬ್ದಾರಿ ಕೊಟ್ಟು ನಾವು ಕುತ್ಕೊಳ್ಳೋಕ್ಕಾಗಲ್ಲ. ಇವಾಗ ನಾವು ಹೆಂಗೆ ಇನಿಷಿಯೇಟಿವ್ ತೊಗೊಂಡಿದ್ದೀರಿ, ನಾನು ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮು ಯಾರ್ಯಾರು ನಮ್ಮ ಸಿನಿಮಾ ಪೈರಸಿ ಆಗ್ತದೆ, ನಾನು ಒಂದು 1000 ಜನಕ್ಕೆ ಕಳಿಸಿರ್ತೀನಿ ವಿಷಯನ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ಮನಾಗಿದ್ದಾರೆ. ನನಗೇನೆ ಅದೇ ರಿಯಾಕ್ಷನ್ ಬಂದಿದೆ ಅಂತಂದ್ರೆ, ಇಮ್ಯಾಜಿನ್ ಸಂಬಡಿ ಎಲ್ಸ್ ಇಸ್ ಡೂಯಿಂಗ್ ಅಂದ್ರೆ ನಂಗೆ ಗೊತ್ತಿರೋರೇ ಮಾಡಿರ್ತಾರೆ, ರಿಯಾಕ್ಷನ್ ಝೀರೋ ಇರುತ್ತೆ, ಸಂಬಂಧ ಇರಲ್ಲ ಅಂತ ಇರುತ್ತೆ. ಎಲ್ಲ ಸಿನಿಮಾದವರು ಇನಿಷಿಯೇಟಿವ್ ತಗೊಳ್ಳಿ ಮಾಡಿ. ಇನಿಷಿಯೇಟ್ ತೊಗೊಂಡು ರವಿ ಆಗಲಿ ತನಿಷ್ ಆಗಲಿ ಇನಿಷಿಯೇಟ್ ತೊಗೊಂಡಿದ್ದಾರೆ. ಆಮೇಲೆ ಜಗ್ಗೇಶ್ ಅವ್ರು ಮುಂದೆ ಬಂದು ಇನಿಷಿಯೇಟ್ ತೊಗೊಂಡು ಈ ಒಂದು ವಿಚಾರಕ್ಕೆ ಎಲ್ಲರೂ ಶಕ್ತಿ ತುಂಬಬೇಕು ಅಂತ ಹೇಳಿ ಹೇಳ್ತೀನಿ. ಸರ್ ಇನ್ನೊಂದು ಏನು ಗೊತ್ತಾ, ಪ್ರೊಡ್ಯೂಸರ್ಸು ಏನೇ ಕಷ್ಟಪಟ್ಟು, ನಾನು ಆ್ಯಕ್ಟ್ರೆಸ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ನಾವು ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗಲೇ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಬೇರೆಯವ್ರಿಗೆ ಅದು ಅರ್ಥ ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಆ ಶೂನಲ್ಲಿ ನಿಂತಿಲ್ಲ ಅಂತಂದರೆ ಆ ನೋವೇನು ಅಂತ ಗೊತ್ತಾಗಲ್ಲ. ಇನ್ನೊಂದು, ಸಿನಿಮಾ ಥಿಯೇಟ್ರ್ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನು. ಅದೇ OTTಗೆ ಅಂತ ಬಂದಾಗ, ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ಗೆ ಹೋಗುತ್ತೆ. ಮಾಡೋದು ಯಾಕೆ? ನಮಗೂ ಏನೋ ಒಂದು, ದಿಸ್ ಇಸ್ ಅಗೇನ್ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷ್ನಲ್ ಬಿಸ್ನೆಸ್. ಸೊ ನಮಗೂ ಏನೋ ಒಂದು ಬರಲಿ ಅಂತಲೇ ನಾವು ಇನಿಷಿಯೇಟಿವ್ ತೊಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟ್ರಲ್ಲಿ. ಅದಾದಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ. ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ, ಎಷ್ಟೋ ಸಿನಿಮಾಗಳಿಗೆ OTTಗೂ ಅವಕಾಶ ಇಲ್ಲ. ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದ್ದೀವಿ. ನಾನು ಅದನ್ನು ಸದ್ಯದಲ್ಲೇ ನಿಮ್ಮೆಲ್ರಿಗೂ ಹೇಳ್ತೀನಿ, ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ಥರದಲ್ಲಿ ಕೆಲವು OTT ಆ್ಯಪ್ಗಳು ನೋಡ್ತಾ ಇದೆ ಅಂತಂದರೆ, ನಮ್ಗಳಿಗೆ ಪಾಪ ಪ್ರೊಡ್ಯೂಸರ್ಸ್ಗೆ ಟು ಬಿ ವೆರಿ ಫ್ರ್ಯಾಂಕ್ ಆಪ್ಷನ್ನೇ ಇಲ್ದಂಗೆ ಮಾಡಿದ್ದಾರೆ. ಸೊ ಇವಾಗ ಏನಾಗುತ್ತೆ, ಕನ್ನಡ ಸಿನಿಮಾ ಎಲ್ಲಿ ನೋಡಬೇಕು, ಈ ಥರ ಜಾಗಗಳಲ್ಲಿ ಕೆಲವೊಂದು ಜಾಗದಲ್ಲಿ ನೋಡ್ತಾರೆ. ಅದನ್ನು ನೋಡಬೇಡಿ. ನಾವು ನಿಮಗೆ ಫ್ರೀಯಾಗಿ ನೋಡೋ ಥರನೇ ಇರ್ಬೋದು, ಒಂದು OTT ಆ್ಯಪ್ನ ತೊಗೊಂಡು ಬರ್ಬೋದು, ನಿಮ್ಗೆ ಅದು ಯೂಸು ಆಗ್ಬೋದು, ನಿಮ್ಗೆ ಇಷ್ಟನೂ ಆಗ್ಬೋದು, ಸಿನಿಮಾಗಳನ್ನ ನೀವು ಆಸೆನೂ ಪಟ್ಟು ನೋಡೋ ಅಂಥದ್ದು ಆಗುತ್ತೆ. ಪೈರೇಟೆಡ್ ಯಾಕೆ ನೋಡ್ತೀರಾ? ಕೆಡ್ದಾಗ ಸಿನಿಮಾನ ಯಾಕೆ ನೋಡ್ತೀರಾ? ಎಂಜಾಯ್ ಮಾಡಿ, ಆರಾಮಾಗಿ ನೋಡಿ. OTTನಲ್ಲಿ ಎಷ್ಟು ಮಹಾ ಪೇ ಮಾಡಿರ್ತೀರಾ ನೀವು? ಒಂದು ಸಬ್ಸ್ಕ್ರಿಪ್ಷನ್ ನೀವು ತೊಗೊಂಡು 1000 ಸಿನಿಮಾ ನೋಡಿರ್ತೀರಾ? ಆ ಥರದ್ದೆಲ್ಲ ಆಗುತ್ತೆ. ಫ್ರೀ ಸಿಕ್ತು ಅಂದ್ರೆ ಎಲ್ಲರೂ ನೋಡ್ತಾರೆ. ಅದನ್ನೇ ಫ್ರೀ ನೋಡೋದನ್ನ ಕಡಿಮೆ ಮಾಡಬೇಕು. ಥಿಯೇಟ್ರಿಗೆ ಸಮಸ್ಯೆ ಏನು ಅಂತಂದರೆ, ಈಗ ಒಬ್ಬ ಏನು ಈ ದುಡ್ಡಿರೋದು 5 ಲಕ್ಷ ಜನ, 5 ಲಕ್ಷ ಜನ ಯಾರು ಮೊಬೈಲಲ್ಲಿ ನೋಡಿದ್ದಾರೆ, ಆ ಮೊಬೈಲಲ್ಲಿ ನೋಡಿದ್ರೆ ಥಿಯೇಟ್ರ್ ನೋಡಿದ್ರೆ 5 ಕೋಟಿ ರೂಪಾಯಿ. ಯಾರಿಗೆ? ಒಬ್ಬ ನಿರ್ಮಾಪಕಕ್ಕೆ 100 ರೂಪಾಯಿ ಥಿಯೇಟ್ರ್ ಆವ್ರೇಜ್ ಅಂತಂತಂದ್ರೂ. ಈ ಥರ ಇರೋ ಗ್ರೂಪ್ಗಳು ಅದು ಡಿಲೀಟ್ ಆಗಿ, ಅಂದರೆ ಈಗೇನು ಒಂದು ಬ್ರಾಂಚ್ ಅಂತೇಳಿದ್ರೆ, ಈ ಒಂದು ಬ್ರಾಂಚಿನ 50 ಜನ ಏನು ಈ ಥರ ಗ್ರೂಪ್ಗಳೇನಿದೆ, ಈ ಗ್ರೂಪ್ಗಳು ಡಿಲೀಟ್ ಆಯಿತು ಅಂತಂದರೆ ಅವರಿಂದ ಬರೀ 10 ಲಕ್ಷ ವ್ಯೂವರ್, ಅಂದರೆ 20 ಲಕ್ಷ ಜನ ಮೊಬೈಲಲ್ಲಿ ನೋಡ್ತಿರ್ಬೋದು. 10 ಲಕ್ಷಕ್ಕೆ ಸಿಗ್ದಂಗೆ ಆಯಿತು ಅಂತಂದ್ರೂ ಒಬ್ಬ ಪ್ರೊಡ್ಯೂಸರ್ಗೆ 10 ಕೋಟಿ ರೂಪಾಯಿ ಸಿನಿಮಾದಿಂದ ಕಲೆಕ್ಟ್ ಆಗುತ್ತೆ. ಇದಕ್ಕೋಸ್ಕರ ಹೋರಾಡ್ತಾ ಇದೀವಿ. ಇದ್ರ ಜೊತೆಗೆ ಎಲ್ಲರೂ ಈಗ ತುಂಬ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಏನು ಮಾಡ್ತಿದ್ವಿ ಅಂತಂದರೆ, ಇದೊಂದನ್ನಲ್ಲ, ಇದರಿಂದ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಇನ್ನೂ ಎಷ್ಟೇ ದಿವಸ ಆಗಲಿ, ಇದು ನಮ್ಮ ಕೋಣ ಸಿನಿಮಾ ತಂಡ ಕೋಣಗೋಸ್ಕರ ಅಂತ ಮಾಡ್ತಿಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಏನು ಬೇಕು ಇದನ್ನು ಅಟ್ ದಿ ಎಂಡ್ವರೆಗೂ ಟ್ರ್ಯಾಕ್ ಡೌನ್ ಮಾಡೋದಂತೂ ಖಂಡಿತ. ಇದು ಒಬ್ಬರದಂತೂ ಅಲ್ಲ, ಎಲ್ಲರೂ ಒಳಿತಿಗಾಗಿ ಮಾಡ್ತಾ ಇರೋಂಥ ಒಂದು ಇನಿಷಿಯೇಟಿವ್ ಇವಾಗ ನಾವು ತೊಗೊಂಡಿದ್ದೀವಿ. ಮೇ ಬಿ ಇದನ್ನು ನೋಡಿ ಇನ್ನೊಂದು 10 ಜನ ತೊಗೊಳ್ಬೋದು. ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್.
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.